ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ಸಿನಿಮಾ ಬಂದು ವಾಮನ. ಕನ್ನಡದ ಹೊಸ ಸಿನಿಮಾ ಆಗಿರೋಂತ ವಾಮನ ಸಿನಿಮಾ ಕನ್ನಡದ ಶೋಕ್ತಾರ ಅಂತಾನೆ ಹೆಸರುವಾಸಿ ಇರುವಂತ ಧನ್ವೀರ್ ಅವರ ಹೊಸ ಸಿನಿಮಾ ಸ್ನೇಹಿತರೆ. ಈ ಸಿನಿಮಾ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು 2020ಕ್ಕೆ ರಿಲೀಸ್ ಆಗ್ತದೆ. ಅದಕ್ಕೂ ಮುಂಚೆ ಒಂದು ಟ್ರೈಲರ್ ನ ಬಿಟ್ಟಿದ್ರು ಸ್ನೇಹಿತರೆ ಮೊನ್ನೆ ದಿವಸ. ಆ ಟ್ರೈಲರ್ ಬಂದ್ಬಿಟ್ಟು ನಮ್ಮ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೈಯಿಂದ ಟ್ರೈಲರ್ ನ ರಿಲೀಸ್ ಮಾಡಿಸಲಾಗಿತ್ತು ಪ್ರಸನ್ನ ಥಿಯೇಟರ್ ನಲ್ಲಿ. ಯಾವ ತರ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾವು ಆ ಟ್ರೈಲರ್ ನ ನೋಡ್ತಾ ಇದ್ವಿ. ಬಹಳ ಜನ ನೋಡಿದ್ರು, ಅದಕ್ಕೆ ಬಹಳ ಜನ ನನ್ಗೆ ಹೇಳ್ತಾ ಇದ್ರು ಟ್ರೈಲರ್ ಹಿಂಗಿದೆ ಹಂಗಿದೆ ಅಂತ. ಅದಕ್ಕೆ ಹೆಂಗಿದ್ರು ಚೆನ್ನಾಗಿದೆಯೋ ಇಲ್ಲ ಅಂತ ಒಂದ್ಸಲ ನಾನು ನೋಡ್ಬಿಡ್ತೀನಿ ಟ್ರೈಲರ್ ಹೆಂಗಿದೆ ಅಂತಂದ್ರೆ. ಹಾಗಿದ್ರೆ ಯಾಕೆ ತಡ ಮಾಡೋದು ಸ್ನೇಹಿತರೆ, ಫಸ್ಟ್ ನಾವು ಟ್ರೈಲರ್ ನ ನೋಡ್ಬಿಡೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಹಾಗಿದ್ರೆ ಸ್ಟಾರ್ಟ್ ಮಾಡ್ತೀನಿ ಟ್ರೈಲರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪಾಸ್ಬುಕ್ ನನ್ನ ಫೇವ್ರೆಟ್ ಸಾಂಗ್ ಅಂತಾನೆ ಹೇಳ್ಬೋದು. ಮುದ್ದು ಮುದ್ದು ರಾಕ್ಷಸಿ, ಮುದ್ದು 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 ರಾಕ್ಷಸಿ, ಮುದ್ದು ಮುದ್ದು ರಾಕ್ಷಸಿ, ಮುದ್ದು ರಾಕ್ಷಸಿ. ಅಲ್ಟೆ ಟ್ರೈಲರ್ ಮಾತ್ರ ಅಲ್ಟಿ ಸ್ನೇಹಿತರೆ, ತುಂಬಾನೇ ಚೆನ್ನಾಗ್ ಮಾಡಿದಾರೆ ಟ್ರೈಲರ್. ಇನ್ನು ಸಿನಿಮಾನ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅನ್ಕೊಟ್ಟಿದೀನಿ. ಇದೇ ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ನಾನು ಥಿಯೇಟ್ರಿಗೆ ಹೋಗಿ ಫಸ್ಟ್ ನೋಡೋಣ ಅಂತ ಒಂದು ಅನ್ನೋ ಮಟ್ಟಕ್ಕೆ ಸಿನಿಮಾನ ತಂದಿದ್ದಾರೆ. ಯಾಕೆಂದ್ರೆ ನಮ್ಮ ಈ ವರ್ಷನೂ ದರ್ಶನ್ ಸರ್ ಅವ್ರ ಸಿನಿಮಾ ಡೆವಿಲ್ ಸಿನಿಮಾ ಬರೋ ಯಾವ ಸಿನಿಮಾ ಇಲ್ಲ ಸದ್ಯಕ್ಕೆ. ಹಾಗಾಗಿ ಈ ಸಿನಿಮಾ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಮಾಸ್ ಲುಕ್ ಅಲ್ಲಿ ಧನ್ವೀರ್ ಅವರು ವಿಜೃಂಭಣೆಯಿಂದ ಆರಾಧಿಸ್ತಾರೆ ಅನ್ನೋ ಒಂದು ಸಗದಾಗಿದೆ. ಹಾಗಾಗಿ ನಾನು ಬಿಟ್ಟು ಫಸ್ಟ್ 10ನೇ ತಾರೀಕು ಈ ಸಿನಿಮಾನ ನೋಡಕ್ ಹೋಗ್ತೀನಿ. ಯಾರ್ಯಾರೆಲ್ಲ ಈ ಸಿನಿಮಾನ ನೋಡಕ್ಕೆ 10ನೇ ತಾರೀಕು ಬರ್ತೀರಾ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ನೋಡ್ಬೋದು ಸ್ನೇಹಿತರೆ, ಈ ಸಿನಿಮಾದಲ್ಲಿ ಎರಡು ವಿಚಾರ ನನಗೆ ತುಂಬಾನೇ ಅರ್ಥ ಆಯ್ತು. ಒಂದು ಶೋಕ್ದಾರ ಯಾವ ತರ ಅಂತಂದ್ರೆ, ಒಬ್ಬ ಹುಡುಗ ಯಾವೆಲ್ಲ ತರ ಇರ್ಬೇಕು ಅನ್ಕೊಂಡಿರ್ತಾನ ಆ ತರ ಇರೋದಕ್ಕೆ ಏನೇನೆಲ್ಲ ಅಡ್ಡಿ ಆಗ್ತವೆ ಅನ್ನೋದ್ರ ಬಗ್ಗೆ ಒಂದ್ ಮಾಹಿತಿ ಇದೆ. ಇನ್ನೊಂದು ತಾಯಿ ಸೆಂಟಿಮೆಂಟ್ ಅಂತೂ ಫಿಕ್ಸ್ ಆಗಿ ಇಟ್ಬಿಟ್ಟಿದ್ದಾರೆ. ಅಲ್ಟಿ ಇದೆ ತಾರಮ್ಮನ್ ಪಾತ್ರ. ನಾನು ಅದನ್ನ ಥಿಯೇಟರ್ ಹೋಗಿ ಅನುಭವಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಾನು ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಯಾರ್ಯಾರೆಲ್ಲ ಈ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ಬೆಳೆಸಿ, ಹಾಗೆ ಕನ್ನಡನ ಉಳಿಸಿ ಸ್ನೇಹಿತರೆ. ಎಲ್ರಿಗೂ ಶುಭ ಸಂಜೆ ಸ್ನೇಹಿತರೆ, ನಮಸ್ಕಾರ. ನಾಳೆ ಇನ್ನೊಂದು ಸಿನಿಮಾ ಮುಖಾಂತರ ಮತ್ತೆ ಬರ್ತೀನಿ. ಎಲ್ರಿಗೂ ಶುಭ ಸಂಜೆ ಮತ್ತು ಶುಭೋದಯ ಸ್ನೇಹಿತರೆ.